ನಮಸ್ಕಾರ ವೀಕ್ಷಕರೇ, ಗ್ಲೋಬಲ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು HSRP ನೇಮ್ ಪ್ಲೇಟ್ನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದರೆ ಈ ವಿಡಿಯೋ ನೋಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮರಿಬೇಡಿ, 17ನೇ ತಾರೀಕು ಮೇ ಕಡೆ ದಿನಾಂಕ. ಅದಾದ್ಮೇಲೆ ಬರೋದೆಲ್ಲ ಪೊಲೀಸ್ ಅವ್ರ ದಂಡನೆ, ಹುಷಾರಾಗಿರಿ. HSRP ನೇಮ್ ಪ್ಲೇಟ್ನ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಗೂಗಲ್ನ ಓಪನ್ ಮಾಡಿದಾಗೆಲ್ಲ ನಿಮಗೆ ಸಿಗೋದು ಫೇಕ್ ವೆಬ್ಸೈಟೇ. ಆದ್ದರಿಂದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೀನಿ, ದಯವಿಟ್ಟು ಈ ಲಿಂಕ್ ಮೇಲೆ ಪ್ರೆಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳೋಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ RC ಕಾರ್ಡ್ನ ಇಟ್ಕೊಳ್ಳಿ. ಈಗ ಗೂಗಲ್ನಲ್ಲಿ SIAM.in ಅಂತ ಕ್ಲಿಕ್ ಮಾಡಿ. ಈಗ ಬುಕ್ HSRP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನ ತುಂಬಿ. ಮೊದಲನೇದಾಗಿ ಹೆಸರು, ಇಮೇಲ್ ID, ರಾಜ್ಯ, ಗಾಡಿ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಜಿಲ್ಲೆ ಇದೆಲ್ಲ ಹಾಕಿದ್ಮೇಲೆ ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಈಗ ಗಾಡಿ ಬ್ರ್ಯಾಂಡ್ ಯಾವುದು ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಮತ್ತೆ ರಾಜ್ಯ. ಈಗ ಅಪ್ಲೈ ನ್ಯೂ HSRP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಗಾಡಿ ಬ್ರ್ಯಾಂಡ್ ಯಾವುದು ಅನ್ನೋದನ್ನ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಚಾರ್ಸಿ ನಂಬರು, ಇಂಜಿನ್ ನಂಬರು ಇದೆಲ್ಲ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನೀವು ನೇಮ್ ಪ್ಲೇಟ್ನ ಎಲ್ಲಿ ಫಿಕ್ಸ್ ಮಾಡಿಸ್ತೀರಾ ಅನ್ನೋದು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸಿಟಿ, ನೇಮ್ ಪ್ಲೇಟು ಯಾವ ತಿಂಗಳಲ್ಲಿ ಬರುತ್ತೆ ಅನ್ನೋದನ್ನು ತೋರಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಡೀಲರ್ ಹತ್ರ ನೇಮ್ ಪ್ಲೇಟ್ನ ಫಿಕ್ಸ್ ಮಾಡ್ಕೊತೀರಾ ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನಾವಿವಾಗ ಇಲ್ಲಿ ವಿಜಯನಗರನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆ ತಿಂಗಳಲ್ಲಿ ನಿಮಗೆ ಯಾವುದು ಅನುಕೂಲವಾಗಿರುವಂತಹ ದಿವಸ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಈಗ ಯಾವ ಸಮಯದಲ್ಲಿ ನೀವು ಅವೈಲಬಲ್ ಇರ್ತೀರಾ ಅದನ್ನು ಕೂಡ ಕ್ಲಿಕ್ ಮಾಡಿ. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು ಸ್ಕೂಟ್ರು, ಹಾಗಾಗಿ ನಾವು ಸ್ಕೂಟ್ರು ಅಂತ ಕೊಡ್ತಾ ಇದ್ದೀವಿ. ನಿಮ್ಮದೇನಾದರೂ ಬೈಕ್ ಇದ್ದರೆ ಮೋಟರ್ ಸೈಕಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ಗಾಡಿ ಮಾಡೆಲ್ ಯಾವುದು ಅನ್ನೋದನ್ನು ಕೂಡ ಎಂಟ್ರಿ ಮಾಡಿ. ಈಗ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಓನರ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಲಕ್ಷ್ಮಣ್ ವೈ ಅಂತ ಇರೋದನ್ನ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ನೇಮ್ ಅನ್ನೋ ಜಾಗದಲ್ಲಿ ಲಕ್ಷ್ಮಣ್ ಅಂತ ಹಾಕ್ತಾ ಇದ್ದೀವಿ, ಲಾಸ್ಟ್ ನೇಮ್ ಅನ್ನೋ ಜಾಗದಲ್ಲಿ ವೈ ಅಂತ ಹಾಕ್ತಾ ಇದ್ದೀವಿ. ಮೊಬೈಲ್ ನಂಬರು, ಇಮೇಲ್ ID, ಅಡ್ರೆಸ್ಸು, ಪಿನ್ ಕೋಡು. ಈಗ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋವಂಥ ಕ್ಯಾಪ್ಚನ ಮತ್ತೆ ಇಲ್ಲಿ ಎಂಟ್ರಿ ಮಾಡಬೇಕು. ಇದೆಲ್ಲ ಆದಮೇಲೆ ವೆರಿಫೈ ಡೀಟೇಲ್ಸ್ ಅಂತ ಕೊಡಿ. ನಿಮ್ಗೊಂದು OTP ಬರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ ವೆರಿಫಿಕೇಷನ್ ಕೊಡಬೇಕು. ಅದ್ರ ಮುಂಚೆ ನಿಮಗೆ ನೇಮ್ ಪ್ಲೇಟ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಇದು ಮೊಪೆಡ್ ಗಾಡಿ ಆಗಿರೋದ್ರಿಂದ ಈ ಥರ ಬರುತ್ತೆ. ಬೈಕ್ ಆಗಿದ್ದರೆ ನಿಮಗೆ ನೇಮ್ ಪ್ಲೇಟು ಹಾರಿಜಾಂಟಲ್ ಆಗಿ ಬರುತ್ತೆ. OTP ಎಂಟ್ರಿ ಮಾಡಿ ವೆರಿಫಿಕೇಷನ್ ಕೊಡಿ. ಈಗ ನೀವು ಪೇಮೆಂಟ್ ಮಾಡಬೇಕಾಗಿರೋ ಮೆಥಡ್ಗೆ ಬಂತು. ಈಗ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟು ನೀವು UPI ಕೂಡ ಮಾಡ್ಬೋದು, ಇಲ್ಲಾಂದರೆ ಕಾರ್ಡ್ ಇದ್ದರೆ ಕಾರ್ಡಿಂದ ಕೂಡ ಮಾಡ್ಬೋದು. ನಾವು UPI ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ UPI IDನ ಎಂಟ್ರಿ ಮಾಡಿ ನಾವು ವೆರಿಫೈ ಮಾಡಿದ್ದೀವಿ, ಪೇಮೆಂಟ್ನ ಪ್ರೊಸೀಡ್ ಮಾಡ್ತಾ ಇದ್ದೀವಿ. ನಿಮಗೆ ನೀವು ಎಂಟ್ರಿ ಮಾಡಿರೋಂಥ ಎಲ್ಲ ಡೀಟೇಲ್ಸು ಮತ್ತು ಬುಕ್ ಆಗಿರೋವಂಥ ಡೀಟೇಲ್ಸು ಎಲ್ಲಿ ಬರುತ್ತೆ ನೇಮ್ ಪ್ಲೇಟು ಅನ್ನೋದು ಅಷ್ಟು ಡೀಟೇಲ್ಸು ಇಲ್ಲಿ ಬಂದಿದೆ. ಈಗ ನೀವು ಇದನ್ನು ಪ್ರಿಂಟ್ ಕೂಡ ತೊಗೊಬೋದು. ನಂಬರ್ ಪ್ಲೇಟ್ ಬಂದಮೇಲೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಹೋಗಿ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡ್ಕೊಂಬರೋದು ಅಷ್ಟೇ ನಿಮ್ಮ ಕೆಲಸ. ಹೋಗಬೇಕಾದ್ರೆ ಮರೀದೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಒಂದು ಫೋಟೋನ ತೊಗೊಂಡೋಗೋದನ್ನ ಮರಿಬೇಡಿ.